ಖ್ಯಾತ ನಿರ್ದೇಶಕ ಜೋಗಿ ಪ್ರೇಮ್ ನಿರ್ದೇಶನದ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಹಾಗೂ ಸಂಜಯ್ ದತ್ ಸೇರಿದಂತೆ ರವಿಚಂದ್ರನ್ ಮತ್ತು ರಮೇಶ್ ಹಾಗೂ ಹಲವು ಖ್ಯಾತ ನಟರು ಅಭಿನಯಿಸಿರುವ ಬಹು ನಿರೀಕ್ಷಿತ ಕೆಡಿ ಸಿನಿಮಾ ಬಿಡುಗಡೆಯಾಗಿರುವ ಹಿನ್ನೆಲೆಯಲ್ಲಿ ಏಪ್ರಿಲ್ 30 ಬೆಳಗ್ಗೆ 6 ಗಂಟೆಗೆ ಮೊದಲ ಪ್ರದರ್ಶನಕ್ಕೆ ಧ್ರುವ ಸರ್ಜಾ ಅಪ್ಪಟ ಅಭಿಮಾನಿಗಳು ಮತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಪದಾಧಿಕಾರಿಗಳಾದ ಸುರೇಶ್ ಮತ್ತು ಮಂಜುನಾಥ್ ಹಾಗೂ ಅವರ ಸಂಗಡಿಗರು ರಾಜಗೋಪಾಲ ನಗರದ ಮಾರುತಿ ಸಿನಿಮಾಸ್ ಹತ್ತಿರ ತಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು 500 ಜನ ಅಭಿಮಾನಿಗಳಿಗೆ ಉಚಿತವಾಗಿ ಟಿಕೆಟ್ ನೀಡುವ ಮೂಲಕ ಮತ್ತು ಸುಮಾರು 1500ಕ್ಕೂ ಅಧಿಕ ಜನತೆಗೆ ಮಟನ್ ಬಿರಿಯಾನಿಯನ್ನ ಹಂಚುವ ಮೂಲಕ ಹಾಗೂ ಪಟಾಕಿ ಸಿಡಿಸುವ ಮೂಲಕ ಕೆಡಿ ಸಿನಿಮಾದ ಬಿಡುಗಡೆಯನ್ನ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಜೊತೆ ಸುರೇಶ್ ಮತ್ತು ಮಂಜುನಾಥ್ ಅವರು ಮಾತನಾಡಿ, ನಮ್ಮ ಧ್ರುವ ಸರ್ಜಾ ಅಣ್ಣ ಅಭಿನಯದ ಕೆಡಿ ಸಿನಿಮಾ ಬಿಡುಗಡೆಯಾಗಿದ್ದು ನಾವು 400ರಿಂದ 500 ಜನಕ್ಕೆ ಉಚಿತವಾಗಿ ಟಿಕೆಟ್ ನೀಡಿದ್ದೇವೆ ಹಾಗೂ ಮಟನ್ ಬಿರಿಯಾನಿಯನ್ನ ವಿತರಿಸುವ ಮೂಲಕ ನಮ್ಮ ಅಭಿಮಾನವನ್ನ ಪ್ರದರ್ಶಿಸಿದ್ದೇವೆ. ಈ ಸಿನಿಮಾ ಶತದಿನೋತ್ಸವ ಪೂರೈಸಲಿ ಎಂದು ಶುಭ ಕೋರಿದರು. ಇವತ್ತು ನಾವು ನಮ್ಮ ರಾಜಗೋಪಾಲರ ಮಾರುತಿ ಸಿನಿಮಾಸಲ್ಲಿ ಸುಮಾರು ಒಂದು 400ರಿಂದ 500 ಜನಕ್ಕೆ ಉಚಿತವಾಗಿ ಶೋವನ್ನು, ಅದು ಫ್ಯಾನ್ ಶೋವನ್ನು ಏರ್ಪಡಿಸಿದ್ದೀವಿ. ಅದ್ರ ಜೊತೆಗೆ ಅಭಿಮಾನಿಗಳು ಪಟಾಕಿ ಸಿಡಿಸಿ ಆಮೇಲೆ ಸುಮಾರು 1000 ಜನಕ್ಕೆ ಅನ್ನದಾನ ಕೂಡ ಇಟ್ಕೊಂಡಿದ್ದೀವಿ. ಇವತ್ತು ಧ್ರುವ ಅಣ್ಣನ ಕೆಡಿ ಚಿತ್ರ ರಿಲೀಸ್ಗೋಸ್ಕರನೇ ನಾವು ಮಟನ್ ಬಿರಿಯಾನಿ ಕೂಡ ಮಾಡಿಸಿ ಅಭಿಮಾನಿಗಳು ಬಂದಿರೋರಿಗೆ ಯಾರು ಕೂಡ ನಿರಾಸೆ ಆಗಬಾರ್ದು, ಜೊತೆಗೆ ಯಾರು ಹೊಟ್ಟೆ ಹಸ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಬಿರಿಯಾನಿ ಊಟ ಕೂಡ ಏರ್ಪಡಿಸಿದ್ದೀವಿ. ಹಾಗೂ ಹಂಗೆ ಈ ಕೆಡಿ ಚಿತ್ರ 100 ದಿನ ಶತದಿನೋತ್ಸವ ಆಚರಿಸಲಿ ಎಂದು ನಾವು ಈ ನಮ್ಮ ದಾಸಹಳ್ಳಿ ಕ್ಷೇತ್ರದ ಎಲ್ಲ ಅಭಿಮಾನಿಗಳ ಪರವಾಗಿ ನಾವು ಹಾರೈಸ್ತೀವಿ. ನಾವು ದಾಸಹಳ್ಳಿ ವಿಧಾನಸಭಾ ಧ್ರುವ ಅಭಿಮಾನಿಗಳ ಬಳಗದಿಂದ ನಾವು ಮಾತಾಡ್ತಿರೋದು. ನಾವು ಸಿನಿಮಾ ಒಂದು 500 ಟಿಕೆಟು ನಮ್ಮ ಉಚಿತವಾಗಿ ಕೊಟ್ಟಿದ್ದೀವಿ. 1-1.5 ಸಾವಿರ ಜನಕ್ಕೆ ಮಟನ್ ಬಿರಿಯಾನಿ ಮಾಡಿಸಿದ್ದೀವಿ ಅಣ್ಣ ಅಭಿಮಾನಿಗಳ ಕಡೆಯಿಂದ, ಧ್ರುವಣ್ಣ ಅಭಿಮಾನಿ ಕಡೆಯಿಂದ. ಈ ಸಿನಿಮಾ ಯಶಸ್ವಿಯಾಗಿ 100 ದಿನ ಓಡಲಿ ಅಂತ ನಾವು ಹಾರೈಸ್ತೀವಿ. ಫಸ್ಟ್ ಶೋಗೆ ಜನ ಹೇಗೆ ಬಂತು? ಫುಲ್ ಹೌಸ್ಫುಲ್ ಆಗಿಬಿಟ್ಟಿದೆ. ನೀವೇ ನೋಡಿದಿರಲ್ಲ ಯಾವ ಥರ ಎಲ್ಲ ಇದು ಮಾಡಿದ್ದಾರೆ. ಸಿನಿಮಾ ಎಲ್ಲ ಹೌಸ್ಫುಲ್ ಆಗಿದೆ ಆಲ್ರೆಡಿ. ಯಾವುದು ಒಂದು ಟಿಕೆಟು ಇಲ್ಲ, ನಾವೇ ಇನ್ನೂ ಒಳಗಡೆ ಹೋಗಿಲ್ಲ. ಆ ಥರ ಫ್ಯಾನ್ಸ್ಗೆ ಮತ್ತು ಕರ್ನಾಟಕದ ಜನತೆಗೆ ಏನು ಹೇಳಿ ಬಯಸ್ತೀರಿ? ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ, ಸಿನಿಮಾ ನೋಡಿ ಹಾರೈಸಿ ಅಷ್ಟೇ ನಮ್ಮ ಬಾಸ್ಗೆ. ಸಿನಿಮಾ ನೋಡೋಕ್ಕೆ ಭಾಳಷ್ಟು ಜನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಒಳಗಡೆ ಹೋಗಿದ್ದಾರೆ, ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗಿದ್ದಾರೆ. ಅವ್ರು ಆಚೆ ಬಂದಮೇಲೆ ಅಭಿಮಾನಿಗಳು ಏನು ಉತ್ತರ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಧ್ರುವ ಸರ್ಜಾ ಅವ್ರಿಗೆ ನಾವು ತಿಳಿಸ್ತೀವಿ. ಅಭಿಮಾನಿಗಳು ಇರೋದೇ ಧ್ರುವಣ್ಣಗೋಸ್ಕರ ಇರೋದೇ ನಾವು ಅಭಿಮಾನಿಗಳು. ಫಿಲಮ್ಮು ಶತದಿನೋತ್ಸವ ಆಚರಿಸಲಿ, ಇನ್ನು ಮುಂದೆ ಒಳ್ಳೊಳ್ಳೆ ಫಿಲಮ್ಗಳು ಮಾಡಲಿ ಧ್ರುವಣ್ಣ ಅಂತ ನಾನು ಈ ಒಂದು ಇದರಲ್ಲಿ ಕೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಕೆಡಿ ಚಿತ್ರ 100 ದಿವಸ ಚೆನ್ನಾಗಿ ಓಡಲಿ, ಒಳ್ಳೊಳ್ಳೆ ಮೂವಿ ಮಾಡಲಿ ಇನ್ನು ಧ್ರುವಣ್ಣ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ.